ಶಿವಮೊಗ್ಗದಲ್ಲಿ ಏರ್ಪೋರ್ಟ್ಗೆ ಬಂದ ಕರಡಿ ಕಾಂಪೌಂಡ್ ಹಾರಿ ಏರ್ಪೋರ್ಟ್ ಒಳಗೆ ಕರಡಿ ಬಂದಿದೆ. ವಿಮಾನ ನಿಲ್ದಾಣ ಆವರಣದೊಳಗೆ ಕರಡಿ ಸಂಚಾರ ಮಾಡಿದೆ. ವಿಮಾನ ನಿಲ್ದಾಣದ ಒಳಗಡೆ ಕರಡಿ ಬರೋದಕ್ಕೆ ಹೆಂಗೆ ಸಾಧ್ಯ? ಯಾಕೆಂತಂದ್ರೆ ಸುತ್ತಮುತ್ತ ಕಾಂಪೌಂಡ್ ಇರುತ್ತೆ, ಜೊತೆಗೆ ಒಳಗಡೆ ಹೋಗ್ಬೇಕು ಅಂತ ಅಂದ್ರೆ ಬಹಳಷ್ಟು ಬಿಗಿ ಭದ್ರತೆ ಇರುತ್ತೆ, ಚೆಕಿಂಗ್ ಇರುತ್ತೆ. ಇದನ್ನೆಲ್ಲ ಮೀರಿ ಹೆಂಗ್ ಬರೋದಕ್ಕೆ ಸಾಧ್ಯ? ನೋಡಿ, ಕಾಂಪೌಂಡ್ ಹಾರಿ ಬಂದಿದೆಯಂತೆ ಕರಡಿ. ಒಳಗಡೆ ಕಾಂಪೌಂಡ್ ಹಾರಿ ಬಂದಿದೆಯಂತೆ. ಅದಾದ ನಂತರ ಮತ್ತೆ ಕಾಂಪೌಂಡ್ ಹಾರಿ ಏರ್ಪೋರ್ಟ್ನಿಂದ ಹೋಗಿದೆ ಕರಡಿ. ತನ್ನಿಂದ ತಾನಾಗೆ ಬಂದಿದೆ, ಇದು ನನ್ನ ಜಾಗ ಅಲ್ಲ ಅಂತೇಳಿ ಮತ್ತೆ ವಾಪಸ್ ಹೋಗಿದೆ. ಜ್ಯೋತಿ ನಗರ ಸುತ್ತಮುತ್ತಲಿನ ರಸ್ತೆ ತೋಟದಲ್ಲಿ ಕರಡಿ ಸಂಚರಿಸ್ತಾ ಇದೆ. ಎಸ್, ಈ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದೀವಿ ನಾವು. ಕರಡಿ ಮೇ ಬಿ ಹೊರಗಡೆ ಹೋಗ್ತಾ ಇರುವಂತ ದೃಶ್ಯ ಅನಿಸುತ್ತಿದೆ. ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿದ್ದ ಕರಡಿ ಸೆರೆ ಹಿಡಿಯಲಾಗಿದೆ. ಈಗ ಅರವಳಿಕೆ ನೀಡಿ ಕರಡಿಯನ್ನ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆಯ ತಂಡದವರು. ಸೆರೆಯಾದ ಹೆಣ್ಣು ಕರಡಿ ಕೊರಳಲ್ಲಿ ರೇಡಿಯೋ ಕಾಲರ್ ಕೂಡ ಪತ್ತೆಯಾಗಿದೆ. ಬಳ್ಳಾರಿಯ ದಾರೋಜಿ ಕರಡಿ ಧಾಮದಿಂದ ಬಂದಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿ ಕಾಂಪೌಂಡ್ ಹೆಂಗೆ ಹತ್ತುತ್ತಾ ಇದೆ. ಹತ್ತಿ ಆಯಿತು, ಈಗ ಕೆಳಗೆ ಜಂಪ್ ಮಾಡುತ್ತೆ. ಕಾಂಪೌಂಡ್ ಹಾರಿ ಆ ಕಡೆ ಹೋಗಿರೋದು, ತೋಟದ ಕಡೆ. ಸೊ ಕಾಂಪೌಂಡ್ ಹತ್ತಿ ಜಿಗಿತಾ ಇರುವಂತ ದೃಶ್ಯವನ್ನ ನೋಡಿ ಅಲ್ಲಿನ ಜನ ಎಲ್ಲ ಭಯಭೀತರಾಗ್ಬಿಟ್ಟಿದ್ದಾರೆ. ನೋಡಿ, ಎಂತೆಂತ ದೊಡ್ಡ ಕಾಂಪೌಂಡ್ ಅದು, ಅದನ್ನ ಹತ್ತಿ ಹೋಗ್ತಾ ಇದೆ ಈ ಕರಡಿ, ಹೆಣ್ಣು ಕರಡಿ ಅಂತ ಹೇಳಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್ ಪುರದಾಳ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಈ ಕರಡಿ ಏರ್ಪೋರ್ಟ್ ಒಳಗಡೆ ಹೆಂಗ್ ಹೋಗೋದಕ್ಕೆ ಸಾಧ್ಯ ಅಂತ? ಹೌದು ರಾಮ್, ಮುಖ್ಯವಾಗಿ ಶಿವಮೊಗ್ಗ ಏರ್ಪೋರ್ಟ್ ಒಳಭಾಗಕ್ಕೆ ಕರಡಿ ಪ್ರವೇಶವನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಶಿವಮೊಗ್ಗ ಹೊರವಲಯದ ಸೋಗನೆ ಬಳಿರುವಂತಹ ಏರ್ಪೋರ್ಟ್ ಏನಿದೆ, ಏರ್ಪೋರ್ಟ್ ಕಾಂಪೌಂಡ್ಗೆ ಹೊಂದಿಕೊಂಡಂತೆ ಜ್ಯೋತಿನಗರ ಭಾಗದಲ್ಲಿ ಒಂದು ಮನೆ ಕೂಡ ಇರುವಂತದ್ದು. ಆ ಮನೆಗೆ ಪಕ್ಕದಲ್ಲಿ ಒಂದಷ್ಟು ವಸ್ತುಗಳನ್ನ ಹಾಕೊಂಡಿದ್ರು. ಆ ವಸ್ತುಗಳನ್ನ ಹತ್ಕೊಂಡು ಅದರ ಆಧಾರವಾಗಿ ಏರ್ಪೋರ್ಟ್ ನ ಕಾಂಪೌಂಡ್ ಅನ್ನ ಕರಡಿ ಹಾರಿರುವಂತದ್ದು. ಬಳಿಕ ಅಲ್ಲಿ ಒಂದಷ್ಟು ಸುತ್ತಾಡಿ ನಂತರ ಸಿಬ್ಬಂದಿಗಳು ನೋಡಿದ ಬಳಿಕ ಮತ್ತೆ ಕರಡಿ ವಾಪಸ್ ಕಾಂಪೌಂಡ್ ಅನ್ನ ಹಾರಿ ಜ್ಯೋತಿನಗರ ಸೋಗಾನೆ ಭಾಗದಲ್ಲಿ ಸುತ್ತಾಟವನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಏರ್ಪೋರ್ಟ್ ಒಳಭಾಗದಲ್ಲಿ ಏನು ಕರಡಿ ಬಂದಿದ್ದರಿಂದ ಒಂದಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಆದ್ರೆ ನಂತರದಲ್ಲಿ ಕರಡಿ ವಾಪಸ್ ಮತ್ತೆ ಹೋದ ಬಳಿಕ ಏನು ಜ್ಯೋತಿನಗರ ಭಾಗದಲ್ಲಿ ಸಾಕಷ್ಟು ಸಂಚಾರವನ್ನ ಮಾಡಿರುವಂತದ್ದು. ಈಗಾಗಲೇ ಸುದೀರ್ಘ 1 ಗಂಟೆಗಳ ಕಾರ್ಯಾಚರಣೆಯನ್ನ ಮಾಡಿ ಕರಡಿಯನ್ನ ಸೆರೆ ಹಿಡಿಯುವ ಕೆಲಸವನ್ನ ಶಿವಮೊಗ್ಗದ ಭದ್ರಾವತಿ ಅಭಯಾರಣ್ಯ ವಿಭಾಗದ ಅಧಿಕಾರಿಗಳು ಈಗಾಗಲೇ ಮಾಡಿರುವಂತದ್ದು. ಮುಖ್ಯವಾಗಿ ಕರಡಿಯನ್ನ ಸೆರೆ ಹಿಡಿದು ಭದ್ರಾ ಅಭಯಾರಣ್ಯ ಆಸ್ಪತ್ರೆ ಕೂಡ ಈಗಾಗಲೇ ಶಿಫ್ಟ್ ಮಾಡಿರುವಂತದ್ದು. ಮುಖ್ಯವಾಗಿ ಈ ಕರಡಿಯಲ್ಲಿ ಅದೇ ಹೆಣ್ಣು ಕರಡಿ ಸೆರೆ ಹಿಡಿಯಲಾಗಿದೆ. ಆ ಕರಡಿಯ ಕೊರಳಲ್ಲಿ ರೇಡಿಯೋ ಕಾಲರ್ ಕೂಡ ಪತ್ತೆ ಆಗಿರುವಂತದ್ದು. ಆ ರೇಡಿಯೋ ಕಾಲರ್ ಹಾಕಿದ ಕರಡಿ ಎಲ್ಲಿಂದ ಬಂದಿದೆ ಅಂತ ಹೇಳಿ ಈಗಾಗಲೇ ತನಿಖೆಯನ್ನ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಭದ್ರಾ ಅಭಯಾರಣ್ಯ ವ್ಯಾಪ್ತಿಯಿಂದ ಈ ಒಂದು ಕರಡಿ ಬಂದಿದೆಯಾ ಅಥವಾ ಬಳ್ಳಾರಿ ಜಿಲ್ಲೆಯ ದಾರೋಜಿ ಕರಡಿ ಧಾಮದಿಂದ ಈ ಕರಡಿ ಬಂದಿದೆ ಅಂತ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.